ಇನ್ನು ಉಳಿದಿರೋ 2 ತಿಂಗಳು ಎಲ್ರಿಂದ ಮಾಯವಾಗಿ ಹೇಗ್ ಓದ್ಬೇಕಂದ್ರೆ ರಿಸಲ್ಟ್ ಬಂದಾಗ ಎಲ್ರಿಗೂ ಶಾಕ್ ಆಗ್ಬೇಕು. ಅರೆ ಇದೇಗ್ ಸಾಧ್ಯ ಆಯ್ತು ಅಂತ. ಆ ರೀತಿ ಓದೋಕಿರೋ 6 ಮೈನ್ ಟೆಕ್ನಿಕ್ಸೇ ಈ ವಿಡಿಯೋ. ಇನ್ನು ಉಳಿದಿರೋ 2 ತಿಂಗಳು ಇದನ್ನ ಫಾಲೋ ಮಾಡಿದ್ರೆ ಎಕ್ಸಾಮ್ ರಿಸಲ್ಟ್ ನಲ್ಲಿ ನಿನ್ನ ಎಕ್ಸ್ಪೆಕ್ಟೇಷನ್ ಮಾರ್ಕ್ಸ್ ಬರೋದಂತೂ ಖಂಡಿತ. ಸರಿಯಾಗಿ ನೋಡಿದ್ರೆ ನಿಮ್ಮ ಹತ್ರ ನಿಮ್ಮ ಎಕ್ಸಾಮ್ಗೆ ಉಳಿದಿರೋದು 60 ರಿಂದ 70 ದಿನ ಅಷ್ಟೇ. ಇಲ್ಲಿವರೆಗೂ ತುಂಬಾ ತಪ್ಪುಗಳಾಗೋಗಿದೆ. ಆದ್ರೆ ಇನ್ಮುಂದೆ ಆ ತಪ್ಪನ್ನ ಮಾಡೋ ಆಗಿಲ್ಲ. ಇಲ್ಲಿಂದ ಆಚೆ ಮಾಡೋ ಪ್ರತಿ ತಪ್ಪು ನಿನ್ನನ್ನ ಮುಳುಗಿಸ್ಬಿಡುತ್ತೆ. ಸರಿಯಾಗಿ ಟೈಮ್ ನ ಉಪಯೋಗಿಸ್ಕೊಂಡ್ರೆ ಈ 60-70 ದಿನನೇ ಸಾಕು ನಿನ್ನ ಎಕ್ಸಾಮ್ಗೆ. ಟೆಕ್ನಿಕ್ ನಂಬರ್ 1, ರೂಲ್ ಆಫ್ 50-50. ಇದರರ್ಥ ಸಿಲೆಬಸ್ ನ 50% ಕ್ವಶನ್ಸ್ ನ ತಗೊಳ್ಳಿ. ಅದು ಮೇ ಬಿ ಲಾಸ್ಟ್ 5 ಇಯರ್ ಕ್ವಶನ್ ಪೇಪರ್ಸ್ ಆಗಿರಬಹುದು, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಐಡೆಂಟಿಫೈ ಮಾಡಿರೋ ಕ್ವಶನ್ಸ್ ಆಗಿರಬಹುದು. ಅವುಗಳನ್ನ ಮೊದಲು ಓದಿ ಮಿಕ್ಕಿರೋ ಇನ್ನು 50% ಕ್ವಶನ್ಸ್ಗೆ ಕಡಿಮೆ ಟೈಮ್ ಕೊಡಿ. ನಾರ್ಮಲ್ ಆಗಿ ಆಗುತ್ತೆ. ಸ್ಟೂಡೆಂಟ್ಸ್ ಲಾಸ್ಟ್ ಮಿನಿಟ್ ಅಲ್ಲೇ ಜಾಸ್ತಿ ಓದೋದು. ಆ ರೀತಿ ಮಾಡಿದ್ರೆ ನೀನು ಇನ್ನು ತುಂಬಾ ಹಿಂದೆ ಉಳಿದು ಬಿಡ್ತೀಯಾ. ಈ ರೀತಿ ಮಾಡಿದ್ರೆ ಕೊನೆಗೆ ಎಕ್ಸಾಮ್ಗೆ ಕೇವಲ 50% ಅಷ್ಟೇ ಕವರ್ ಮಾಡ್ತೀಯಾ. ಆದ್ರೆ ದುಃಖದ ವಿಚಾರ ಏನಂದ್ರೆ ಆ ಕ್ವಶನ್ಸ್ ನಲ್ಲೂ ಅರೌಂಡ್ 5% ಗಿಂತ ಜಾಸ್ತಿ ಕ್ವಶನ್ಸ್ ಬರಲ್ಲ. ಒಂದು ಚಾಪ್ಟರ್ ನಲ್ಲಿ ಪ್ರೀವಿಯಸ್ ಇಯರ್ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ಒಂದ್ಸತಿ ನೋಡಿ, ಅದನ್ನ ಮೊದಲು ಕವರ್ ಮಾಡಿ. ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರೆ 50% ಅಂದ್ರೆ ಎಕ್ಸಾಂಪಲ್ಗೆ 12th ಮ್ಯಾಥಮೆಟಿಕ್ಸ್ ನಲ್ಲಿ ಇಂಟಿಗ್ರೇಷನ್ ಅನ್ನೋ ಒಂದು ಲೆಸನ್ ಅಲ್ಲಿ 5.1 ನಿಂದ 5.6 ವರ್ಗೂ 6 ಎಕ್ಸರ್ಸೈಸಸ್ ಇದೆ. ಫಸ್ಟ್ 3 ಎಕ್ಸರ್ಸೈಸಸ್ ಮಾತ್ರ ಮಾಡಿ 50% ಓದ್ತಿರ್ತಾರೆ. ಆ ರೀತಿ ಮಾಡಿದ್ರೆ ನೀವು ಓದಿರೋ ಒಂದು ಕ್ವಶನ್ಸ್ ಬರ್ದಿರ ಆಗಬಹುದು. ಸೊ ಅದಕ್ಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ 50% ಸಿಲೆಬಸ್ ಕಂಪ್ಲೀಟ್ ಮಾಡಿ. ಟೆಕ್ನಿಕ್ ನಂಬರ್ 2, ಟೈಮ್ ಕ್ಯಾನ್ ಕಿಲ್ ಯುವರ್ ಮಾರ್ಕ್ಸ್. ಟೈಮ್ ನ ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಸ್ಟೂಡೆಂಟ್ಸ್ ಟ್ಯಾಲೆಂಟೆಡ್ ಆಗಿದ್ರು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಿರಲ್ಲ. ನೀವು 80 ಮಾರ್ಕ್ಸ್ ಕ್ವಶನ್ ಪೇಪರ್ ನಲ್ಲಿ 60 ಮಾರ್ಕ್ಸ್ ಗೆ ಅಟೆಂಡ್ ಮಾಡಿದ್ರೆ 40 ರಿಂದ 50 ಮಾರ್ಕ್ಸ್ ಬರುತ್ತೆ. ಅದೇ 80 ಮಾರ್ಕ್ಸ್ ಗೆ ಫುಲ್ ಪೇಪರ್ ಅಟೆಂಡ್ ಮಾಡಿದ್ರೆ 70+ ಎಕ್ಸ್ಪೆಕ್ಟ್ ಮಾಡಬಹುದು. ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಒಂದೇ ಕ್ವಶನ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರ್ತಾರೆ. ಓದ್ಬೇಕು, ರಿವೈಸ್ ಮಾಡಬೇಕು ಸರಿ, ಆದ್ರೆ ಸರಿಯಾದ ರೀತಿ ಟೈಮ್ ಮ್ಯಾನೇಜ್ ಮಾಡೋದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಟೆಕ್ನಿಕ್ ನಂಬರ್ 3, ಈ 2 ತಿಂಗಳಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಪ್ರತಿಯೊಂದನ್ನು ತಿಳ್ಕೊಳ್ಬೇಕು. ಮೊದಲು ಏನನ್ನ ಮಾಡಬಾರ್ದು ಅದನ್ನ ನೋಡಿದ್ರೆ ಸ್ಮಾರ್ಟ್ ಫೋನ್ ನ ದಿನದಲ್ಲಿ ಅರ್ಧ ಗಂಟೆಗಿಂತ ಜಾಸ್ತಿ ಉಪಯೋಗಿಸಬಾರ್ದು. ಯಾವುದೇ ಟ್ರಾವೆಲಿಂಗ್ ಪ್ಲಾನ್ ಮಾಡಬೇಡಿ. ಯಾವುದೇ ದಿನ 8 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಬೇಡಿ. ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡಿ, ಅದು ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇನ್ನು ನಿಮ್ಮ ಫುಲ್ ಪ್ರಿಯಾರಿಟಿ ನಿನ್ನ ಸಿಲೆಬಸ್ ಆಗಿರ್ಬೇಕು. ಇನ್ನು ಏನ್ ಮಾಡ್ಬೇಕಂದ್ರೆ ಕೊನೆ 5 ವರ್ಷದ ಕ್ವಶನ್ ಪೇಪರ್ ನ ಅಟ್ಲೀಸ್ಟ್ 3 to 4 ಟೈಮ್ಸ್ ಸಾಲ್ವ್ ಮಾಡಿ. ಇದರಿಂದಾನೇ ನಿಮ್ಮ 70% ಮಾರ್ಕ್ಸ್ ಇಲ್ಲೇ ಕನ್ಫರ್ಮ್ ಆಗೋಗುತ್ತೆ. ಅಲ್ಲದೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇಟ್ಕೊಳ್ಳಿ. ಯಾವ ಸ್ಟೂಡೆಂಟ್ಸ್ ನ ಫೋಕಸ್ ಕೇವಲ ಓದೋದೊಂದೇ ಆಗಿರುತ್ತೋ ಅವ್ರ ಜೊತೆ ಸೇರಿ. ಯಾವುದೇ ಕ್ಲಾಸಸ್ ನ ಮಿಸ್ ಮಾಡಬೇಡಿ. ಆದಷ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಟಾಪಿಕ್ ಗೆ ಹೋಗಿ ಒಂದು ಸ್ಪೆಸಿಫಿಕ್ ನೋಟ್ಸ್ ಇಟ್ಕೊಂಡು ಅದನ್ನ ಓದಿ. ಟೆಕ್ನಿಕ್ ನಂಬರ್ 4, ನಿಮೋನಿಕ್ಸ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ. ಯಾರ ಹತ್ರ ತುಂಬಾ ಟೈಮ್ ಕಡಿಮೆ ಇದೆಯೋ, ತುಂಬಾ ಸಿಲೆಬಸ್ ಕವರ್ ಮಾಡಬೇಕು ಅಂದಾಗ ಈ ಟೆಕ್ನಿಕ್ ನ ಯೂಸ್ ಮಾಡಿ. ಅಂದ್ರೆ ಏನು ಈ ನಿಮೋನಿಕ್ಸ್ ಅಂದ್ರೆ? ಇದು ಎಂತಹ ಟೆಕ್ನಿಕ್ಸ್ ಅಂದ್ರೆ ಯಾವುದೇ ಕಾಂಪ್ಲಿಕೇಟೆಡ್ ಅಥವಾ ಟಫ್ ಟಾಪಿಕ್ ನ ಡಿವೈಡ್ ಮಾಡ್ಕೊಂಡು ಅದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ಒಂದು ಲೆಟರ್ ಅಥವಾ ಒಂದು ವರ್ಡ್ ನಿಂದ ನೆನ್ಪಿಟ್ಕೊಳ್ಳೋದು. ಇದರಿಂದ ಕಷ್ಟದ ಟಾಪಿಕ್ಸ್ ಕೂಡ ಶಾರ್ಟ್ ಅಂಡ್ ಈಸಿ ಆಗುತ್ತೆ. ಎಕ್ಸಾಂಪಲ್ಗೆ ಕ್ಯಾಟಿ ಪೆರ್ರಿ ಕೇಮ್ ಓವರ್ ಫಾರ್ ಗ್ರೇಟ್ ಸಾಂಗ್ಸ್. ಇದು ಕೇವಲ ಒಂದು ಸೆಂಟೆನ್ಸ್ ಅಷ್ಟೇ. ಆದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನ ನೆನ್ಪಿಟ್ಕೊಳ್ಬಹುದು. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸೀಸ್. ಈ ಫ್ರೇಸ್ ನಿಂದ 1 ಸೆಕೆಂಡ್ ಅಲ್ಲೇ ನೆನ್ಪಿಟ್ಕೊಳ್ಬಹುದು. ಯಾವುದೇ ನಿಮ್ಗೆ ಡಿಫಿಕಲ್ಟ್ ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅನ್ಸುತ್ತೋ ಅದಕ್ಕೆ ಈ ರೀತಿಯ ಫ್ರೇಸಸ್ ನ ಯೂಸ್ ಮಾಡಿ. ಟೆಕ್ನಿಕ್ ನಂಬರ್ 5, ಟ್ರೈ ಟು ರೀಡ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಪ್ರತಿ ಲೈನ್ ಓದೋದ್ರಿಂದ ನಿಮ್ಗೆ MCQs ಅಂಡ್ 1 ಮಾರ್ಕ್ ಸೆಂಟೆನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೇವಲ ಬರೀ ಲಾಂಗ್ ಆನ್ಸರ್ಸ್ ಮಾತ್ರ ಓದೋದ್ರಿಂದ ಈಸಿಯಾಗಿ ಬರೋ ಮಾರ್ಕ್ಸ್ ಅಂದ್ರೆ MCQs ಅಂಡ್ 1 ಮಾರ್ಕ್ಸ್ ನಲ್ಲಿ ಕೆಲ ಮಾರ್ಕ್ಸ್ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಸ್ಟ್ ಒಂದ್ಸತಿ ನೋಟ್ಸ್ ಓದೋ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ರೆಫರೆನ್ಸ್ ಬುಕ್ಸ್ ನ ಓದಿ. ಟೆಕ್ನಿಕ್ ನಂಬರ್ 6, ಲರ್ನ್
ರಿವೈಸ್ ಅಂಡ್ ರಿಪೀಟ್. ಪ್ರತಿಯೊಂದು ಆದ್ಮೇಲೆ ಉಳಿಯೋದೊಂದೇ ಲರ್ನ್, ರಿವೈಸ್, ರಿಪೀಟ್ ಇಟ್ ಅಗೇನ್. ತುಂಬಾ ಜನ ಏನ್ ಮಾಡ್ತಾರಂದ್ರೆ ಓದ್ತಾರೆ, ರಿವೈಸ್ ಮಾಡಿ ಇಡ್ತಾರಷ್ಟೇ, ಮತ್ತೆ ಇನ್ನ ಎಕ್ಸಾಮ್ ಬಂದಾಗ ಓದ್ತಾರೆ. ಈ ರೀತಿ ಮಾಡಬೇಡಿ. ಇದು ಯಾವುದೇ ಮೂವಿ ಅಲ್ಲ, ರಿಯಲ್ ಲೈಫ್ ನ ಪ್ರಾಕ್ಟಿಕಲ್ ಕ್ವಶನ್ಸ್. ಇದನ್ನ ಕೊನೆ ಮಿನಿಟ್ ವರ್ಗೂ ರಿವೈಸ್ ಮಾಡಬೇಕು. ರೆಗ್ಯುಲರ್ ಆಗಿ ಓದ್ತಿರಿ, ಕನ್ಸಿಸ್ಟೆನ್ಸಿ ಇರಲೇಬೇಕು. ಲರ್ನ್, ರಿವೈಸ್ ಅಂಡ್ ರಿಪೀಟ್ ಇದನ್ನ ಫಾಲೋ ಮಾಡಿ ನೋಡಿ. ನೀವು ಟಾಪರ್ ಆಗೋದನ್ನ ಯಾರು ಕೂಡ ತಡೆಯೋಕಾಗಲ್ಲ. ಸಾಧ್ಯವಾದ್ರೆ ಓಡು, ಆಗ್ಲಿಲ್ವಾ ನಡ್ಕೊಂಡಾದ್ರೂ ಹೋಗು, ಅದು ಆಗ್ಲಿಲ್ಲ ಅಂದ್ರೆ ತೆವಳ್ಕೊಂಡಾದ್ರೂ ಹೋಗು. ಆದ್ರೆ ಕದಲ್ದೆ ಯಾವುದೇ ಕೆಲಸ ಮಾಡ್ದೆ ಒಂದೇ ಕಡೆ ಬಿದ್ದಿರ್ಬೇಡ. ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ, ಕೆಲ್ಸ ಸಿಗ್ಲಿಲ್ಲ ಅಂತ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ, ಲವ್ ಫೇಲ್ ಆಯ್ತು ಅಂತ, ನಮ್ದೋರು ಕೈ ಕೊಟ್ರು ಅಂತ ಹೀಗೆ ಇದ್ರೆ ಹೇಗೆ? ಎಷ್ಟೋ ಸತಿ ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಸಹ ಕುಣಿದು ಕುಪ್ಪಳಿಸ್ತಿರುತ್ತೆ. ಕಣ್ಬಿಟ್ಟು ನೋಡ್ಬೇಕಷ್ಟೇ. ನೀನ್ ಮನಸ್ ಮಾಡಿದ್ರೆ ನೀನ್ ಹಣೆ ಬರಹನೆ ಇಷ್ಟು ಅಂದೋರು ನೀನ್ ಮುಂದೆ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡೋ ತಾಕತ್ತಿರೋ ನೀನು ಈ ಜೀವನದಲ್ಲಿ ಆಗಾಗ ಹೋಗಿ ಬರೋ ಸಣ್ಣ ಪುಟ್ಟ ಕಷ್ಟಗಳಿಗೆ ತಲೆ ಬಾಗಿದ್ರೆ ಹೇಗೆ? ಈ ಜಗತ್ತು ಮುಂದಕ್ಕೆ ಹೋಗ್ತಿರುತ್ತೆ. ಇಲ್ಲಿ ಯಾವುದು ನಿಲ್ಲಲ್ಲ. ಹರಿಯೋ ನದಿ, ಬೀಸೋ ಗಾಳಿ, ತೂಗೋ ಮರ, ಹುಟ್ಟೋ ಸೂರ್ಯ ಚಂದ್ರ ಅಂದ್ಕೊಂಡಿದ್ದನ್ನ ಜೀವನದಲ್ಲಿ ಸಾಧಿಸ್ಲೇಬೇಕು ಅನ್ನೋ ಛಲದಿಂದ ಹರಿತಿರೋ ನಿನ್ನ ರಕ್ತ ಯಾವುದು ಸಹ ನಿಲ್ಲೋ ಆಗಿಲ್ಲ. ಎದ್ದು ನಿನ್ನ ಗುರಿ ಕಡೆ ಹೆಜ್ಜೆ ಹಾಕ್ತಿರೋ, ಎಲ್ಲಿ ಬಿದ್ದೋ ಅದೇ ಸ್ಥಳದಿಂದ ನಿನ್ ಗುರಿ ಕಡೆ ನಿನ್ನ ಓಟವನ್ನ ಶುರು ಮಾಡು. ಈ ಜೀವನದಲ್ಲಿ ಎರಡು ಅತ್ಯಂತ ಮುಖ್ಯವಾದ ದಿನಗಳಿವೆ. ಒಂದು ನಾವು ಹುಟ್ಟಿದ ದಿನ, ಇನ್ನೊಂದು ನಾವ್ ಯಾಕೆ ಹುಟ್ಟಿದೀವಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೋ ದಿನ. ನೀನ್ ಮಲ್ಗಿರೋ ಹಾಸಿಗೆ ನಿನ್ನನ್ನ ನೋಡಿ ಅಸಹ್ಯ ಪಡೋ ಮುಂಚೆ ನಿನ್ನ ಸೋಂಬೇರಿತನ ಬಿಟ್ಟು ಎದ್ದೇಳು. ನಿನ್ನ ಮುಖವನ್ನ ನೋಡ್ಕೊಳ್ಳೋ ಕನ್ನಡಿ ನಿನ್ನನ್ನ ಪ್ರಶ್ನೆ ಮಾಡೋ ಮುಂಚೆ ನಿನ್ನ ಸಮಸ್ಯೆಗಳಿಗೆ ಉತ್ತರ ಹುಡುಕು. ನಿನ್ನ ಸ್ವಂತ ನೆರಳೆ ನಿನ್ನನ್ನ ಬಿಟ್ಟೋಗೋ ಮುಂಚೆ ಬೆಳಕಿಗೆ ಬಂದು ನಿನ್ನ ತಾಕತ್ತನ್ನ ಈ ಜಗತ್ತಿಗೆ ತೋರ್ಸು. ಸರಿಯಾಗಿ ನೆನ್ಪಿಟ್ಕೋ, ಕಣ್ಣೀರು ಸುರಿದ್ರೆ ನೀನ್ ಗುರಿ ಮುಟ್ಟೋಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟು ಬೆವರು ಸುರಿದ್ರೆ ಮಾತ್ರ ಚರಿತ್ರೆ ಸೃಷ್ಟಿಸೋಕೆ ಆಗೋದು. ಕೇವಲ ಪದಗಳನ್ನ ಕೇಳಿಸ್ಕೊಂಡ್ರೆ ಇವು ಪದಗಳಷ್ಟೇ, ಅದನ್ನೇ ಆಚರಿಸಿದ್ರೆ ಮಹಾನ್ ಅಸ್ತ್ರಗಳು. ಈ ಸಮಾಜ ಹೇಗಂದ್ರೆ ನಿಮ್ಮ ಕಷ್ಟವನ್ನ ಈ ಜಗತ್ತು ನೋಡಲ್ಲ. ನೀವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ಬೆರಳಿಟ್ಟು ತೋರಿಸುತ್ತೆ. ನೀವು ಬಿದ್ರೆ ಕಾಲೆಳಿತಾರೆ, ಗೆದ್ರೆ ಕಾಲಿಡಿತಾರೆ. ನೀರಿಲ್ಲದ ಬಾವಿ ಹತ್ರ, ದುಡ್ಡಿಲ್ಲದ ಮನುಷ್ಯನ ಹತ್ರ ಯಾರು ಸಹ ಬರೋದಿಲ್ಲ. ನೀವು ಚೆನ್ನಾಗಿದ್ರೆ ಎಲ್ರೂ ನಿಮ್ಮೋರೆ, ಇಲ್ಲ ಅಂದ್ರೆ ಸತ್ರು ಕೇಳೋರಿಲ್ಲ. ಅದಕ್ಕೆ ಈ ಟೈಮ್ ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಿನ್ ತಂದೆ ತಾಯಿ ಹಣವನ್ನ ಯಾವತ್ತು ವೇಸ್ಟ್ ಮಾಡ್ಬೇಡ. ಎಷ್ಟು ದಿನ ಅಂತ ಕೈಕಟ್ಟಿ ಕುಳಿತಿರ್ತೀಯ? ಕೇವಲ ಯೋಚನೆ ಮಾಡೋದ್ರಿಂದ ಏನು ಆಗಲ್ಲ. ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಕೆಲವನ್ನ ಇಷ್ಟ ಇಲ್ಲ ಅಂದ್ರು, ಮನಸ್ ಬೇಕಂದ್ರು ತ್ಯಾಗ ಮಾಡ್ಲೇಬೇಕು. ಎದ್ದೇಳು, ಬೇಕಾದ್ರೆ ನಿದ್ದೆ ತ್ಯಾಗ ಮಾಡು. ನಿನ್ನ ಆಲಸ್ಯವನ್ನ, ನಿನ್ನ ಸೋಂಬೇರಿತನವನ್ನ ತ್ಯಾಗ ಮಾಡು. ಪ್ರಯತ್ನ ಇನ್ನು ಜಾಸ್ತಿ ಮಾಡು. ಎಲ್ಲಿವರ್ಗಂದ್ರೆ ಅಂದ್ಕೊಂಡ ಗುರಿಯನ್ನ ಮುಟ್ಟೋವರೆಗೂ. ಒಂದನ್ನ ಯಾವತ್ತೂ ಮರಿಬೇಡಿ, ಮುಗ್ದೋಗಿರೋ ಟೈಮ್ ನಿಮ್ಗೆ ವಾಪಸ್ ಬರಲ್ಲ. ಬಟ್ ಇರೋ ಟೈಮ್ ನ ಎಷ್ಟು ಬೆಟರ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್, ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಬೇರೆ ಟೈಮ್ ಅಲ್ಲಿ ನನ್ಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ, ನನ್ಗೆ ಟೈಮೇ ಸಿಗ್ತಿಲ್ಲ ಅಂತ ರೀಸನ್ ಕೊಡೋ ಬದಲು ಈಗಿರೋ ಟೈಮ್ ನ ಬೆಟರ್ ಆಗಿ ಯೂಸ್ ಮಾಡ್ಕೊಳ್ಳಿ.